ढालती ना मैं ಲೈಟ್ ಇವಾಗ ತೆಗಿಬೇಕಿತ್ತ ಮಗ. ನಮಸ್ಕಾರ ರೀ ಎಲ್ಲರಿಗೂ. ಹ್ಯಾಪಿ ಹೋಲಿ ರೀ. ಹೋಳಿ ಹಬ್ಬದ ಶುಭಾಶಯಗಳು ನನ್ನ ಕುಟುಂಬದವ್ರು ಎಲ್ಲರಿಗೂ ರೀ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರ್ರಿ. ಇದು ಸೋಮವಾರ ಮತ್ತು ಮಂಗಳವಾರದ ಲಾಗ್ ಆಗಿರೋದ್ರಿ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿನೂ 10K ಆಗಲಿ. ಇದು ಸೋಮವಾರ ಬೆಳಗ್ಗೆ ನೋಡ್ರಿ. ನಾನು ಇವತ್ತು ನಾಷ್ಟಕ್ಕೆ ಚಪಾತಿ ಮಾಡೋಣ ಅಂತೇಳಿ ಹಿಟ್ಟು ಕಲಸಿ ಇಡಾಕಂತೀನಿ ನೋಡ್ರಿ. ಅಡುಗೆ ಏನು ಮಾಡೋದಪ್ಪ ಅಂತ ವಿಚಾರ ಮಾಡ್ತಾ ಇದ್ದೆ. ಸ್ವಲ್ಪ ಕಾಯಿಪಲ್ಯನೂ ಕಡಿಮೆ ಇತ್ತು, ಹಾಗಾಗಿ ಈಗ ಬೆಳಗ್ಗೆ ಚಪಾತಿ ಮಾಡಿಕೊಟ್ರಾಯ್ತು. ಮಧ್ಯಾಹ್ನ ಪಲ್ಯ ಮಾಡಕ್ಕೆ ಬರುತ್ತೆ, ಅದೇ ಚಪಾತಿ ಹಿಟ್ಟಿರುತ್ತಂತ ಫಸ್ಟಿಗಿದ್ರೆ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ. ಇದು ನಿನ್ನೆ ತರಿಸಿದ್ದೆಲ್ಲ ಆನ್ಲೈನ್ ಒಳಗೆ ಬುಟ್ಟಿರಿ. ಹಿಟ್ಟು ಕಲ್ಸಕ್ಕೆ ಮಾತ್ರ ಭಾಳ ಬೆಸ್ಟ್ ಆಗೋದ್ರಿ. ಅಂದರೆ ನಾವು ಸ್ವಲ್ಪ ತೇಲಿರೋ ಬುಟ್ಟಿ ತೊಗೊಂಡ್ಬಿಟ್ರೆ ಹಿಟ್ಟು ಕಲಸೋ ಮುಂದಾಗ ಎಲ್ಲ ಕಡೆ ಚಲ್ತಿತ್ತಲ್ರಿ. ಈ ಥರ ಬುಟ್ಟಿ ಒಳಗೆ ಕಲಿಸ್ಬಿಟ್ರೆ ಚೆಲ್ಲಂಗಿಲ್ಲ, ಭಾಳ ಬೆಸ್ಟ್ ಅನ್ನಿಸ್ತು ಮತ್ತು ಇಷ್ಟನೂ ಆಯ್ತು ನೋಡ್ರಿ. ಮತ್ತು ಜಾಸ್ತಿ ಬುಟ್ಟಿಗೆಲ್ಲ ಹತ್ಕೊಳ್ಳಂಗಿಲ್ಲ ರೀ. ಅಂದರೆ ನಾವು ಬೇರೆ ಬುಟ್ಟಿ ಒಳಗೆ ಕಲ್ಸ್ಕೊತೀವಲ್ಲ, ಜಾಸ್ತಿ ಬುಟ್ಟಿಗೆಲ್ಲ ಹತ್ತುತ್ತಾದ್ರೆ ಈ ಬುಟ್ಟಿ ಒಳಗೆ ಹತ್ತಲಿಲ್ಲ. ಅಂದ್ರೆ ನಾನು ಫಸ್ಟ್ ಟೈಮ್ ಕಲ್ಸಾಕತ್ತಿದ್ದಲ್ಲ, ಅದನ್ನೇ ಅಬ್ಸರ್ವ್ ಮಾಡಿದ್ದು. ಬುಟ್ಟಿಗೆಲ್ಲ ಅಂಟ್ಕೊಳ್ಳಿಲ್ಲ. ಚಲೋತ್ನಾಗ ಈಗ ಹಿಟ್ಟನ್ನು ಕಲಸಿಟ್ಟು ಒಂದು 10 ನಿಮಿಷ ಆದರೂ ನೆಂದ್ಬಿಟ್ರೆ ಚಪಾತಿ ಮೆತ್ತಗಾಗಿ ಬರ್ತಾವ್ರಿ. ಅದ್ರ ಚಪಾತಿ ಅಂದರೆ ಸ್ವಲ್ಪ ಚಪಾತಿ ಮೆತ್ತಗಾಗಿದ್ರೇ ಚಹಾ ಜೊತೆ ಚಲೋ ಅನ್ನಿಸ್ತೈತಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಚ್ಚಿಬಿಟ್ಟು ಮೆತ್ತಗೆ ಮಾಡಿಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡ್ಬೇಕು ನೋಡ್ರಿ. ಯಾರಿಗೆಲ್ಲ ಚಪಾತಿ ಅಂದರೆ ಇಷ್ಟ ಆಗುತ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನನಗಂತೂ ಜಾಸ್ತಿ ಇಷ್ಟ ಆಗುತ್ತೆ. ಅವಾಗೆಲ್ಲ ಮಕ್ಕಳಿಗೆ ಜಾಸ್ತಿ ಇದೇ ಥರ ಪಲ್ಯ ಇಷ್ಟ ಆಗ್ಲಿಕ್ಕಂದ್ರೆ ಚಪಾತಿನೇ ಮಾಡಿಕೊಡ್ತಿದ್ರಲ್ರಿ, ಅದನ್ನೇ ತಿಂದ್ಬಿಟ್ಟು ಸ್ಕೂಲಿಗೆ ಹೋಗ್ತಿದ್ವಿ. ಈಗಿದ್ರೆ ತನಗೆ ಚಪಾತಿ ಅಂತ್ರಿ. ಹಾಗಾಗಿ ಅವಲಕ್ಕಿ ಬೇಕಂದ್ಲ. ಅವಲಕ್ಕಿ ಸ್ವಲ್ಪ ಇದು ಎಲ್ಲರಿಗೂ ಅದನ್ನೇ ಮಾಡಿಬಿಡ್ಬೋದಿತ್ತು, ಆದರೆ ಇಷ್ಟ ಇದ್ದೋ ಮತ್ತು ಈಗ ತೊಗೊಂಡು ಬರೋದು ಬ್ಯಾಬಿಡು, ಮತ್ತೆ ಯಾಕೆ ಎಲ್ಲರಿಗೆ ಕಿರಿಕಿರಿ ಮಾಡೋದಂತೆ ಇದ್ದಷ್ಟನ್ನು ಅವಲಕ್ಕಿನ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಟೆರಿ. ಇನ್ನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಷ್ಟೇ ಹೋಗ್ಬಿಟ್ಟು ಫಸ್ಟಿಗೆ ಅವಲಕ್ಕಿನ ಒಗ್ಗರಣೆ ಹಾಕಿಟ್ರಾಯಿತು. ಆಮೇಲೆ ಚಾಕಿಟ್ಟು ಚಪಾತಿನೂ ಮಾಡಕ್ಕೆ ಬರುತ್ತಂತೆ. ಈ ಕಡೆ ಉಳ್ಳಾಗಡ್ಡಿನೂ ಕಟ್ ಮಾಡಾಕಂತೀನಿ ನೋಡ್ರಿ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಬಿಟ್ಟು ಒಗ್ಗರಣೆನ ಹಾಕಿದ್ರೈತಂತ. ಈಗ ಒಂದು ಕಡೆ ಅವಲಕ್ಕಿ ಒಗ್ಗರಣೆ ಹಾಕಕ್ಕೆ ಬುಟ್ಟಿನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ಒಂದು ಕಡೆ ಚಹಾ ಮಾಡಕ್ಕೆ ಇಟ್ಟಿದ್ದೀನಿ. ಅಂದರೆ ಚಹಾ ಸ್ವಲ್ಪ ಚಲೋತ್ನಾಗ ಕುದ್ಬಿಟ್ರೆ ಟೇಸ್ಟ್ ಬರೋದ್ರಿ. ಈಗ ಚಾಕೂ ಇಟ್ಬಿಟ್ಟು ಈ ಕಡೆ ಅವಲಕ್ಕಿನೂ ರೆಡಿ ಮಾಡಿಕೊಂಡೆ ನೋಡ್ರಿ. ಅವಲಕ್ಕಿನೂ ರೆಡಿ ಮಾಡಿ ಎತ್ತಿಟ್ಬಿಟ್ಟು ಚಪಾತಿ ಮಾಡಾಕಂತೀನಿ. ಚಾನು ಹಾಗೆ ಒಂದು 10 ನಿಮಿಷ ಆದ್ರೂ ಚಲೋತ್ನಾಗೆ ಕುದಿಬೇಕು. ಹಾಗಾಗಿ ಅದನ್ನೂ ಆ ಕಡೆ ಕುದಿಸಾಕಿಟ್ಟು ಈಗ ಚಪಾತಿನೂ ಮಾಡಾಕಂತೀನಿ ನೋಡ್ರಿ. ಯಾವಾಗಲೂ ಚಪಾತಿ ಜೊತೆ 4 ಪದರಿನ ಚಪಾತಿ ಸ್ವಲ್ಪ ದಿಪ್ಪಾಗೆ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಿ ಬೆನ್ಸ್ಬಿಟ್ರೆ ಚಹಾ ಜೊತೆ ನಾವು ಹಚ್ಕೊಂಡು ತಿಂದಾಗ್ರಿ. ನಾವು ಹೊರಗಡೆ ಸಿಗ್ತಾವಲ್ಲ ಅವು ಖಾರಿ ಅಂತಾರೆ, ಸ್ವಲ್ಪ ಪದ್ರ ಬರ್ತಾವಲ್ಲ, ಅದನ್ನ ನನಗೆ ಭಾಳ ಫಸ್ಟ್ ಇಷ್ಟ ಆಗ್ತಿತ್ತು. ಇತ್ತೀಚೆಗೆ ಮೊಬೈಲ್ ಒಳಗೆ ನೋಡಿಬಿಟ್ಟು ಮಾಡೋದು ತಿನ್ನಕ್ಕೆ ಮನ್ಸನೇ ಆಗಲ್ಲ ರೀ. ಅವಾಗೆಲ್ಲ 15 ದಿವ್ಸಕ್ಕೊಮ್ಮೆ ಯಾವಾಗಾರ ಒಂದು ತಿಂಗಳಿಗೆ ಒಂದು ಸಲ ತರಿಸ್ಬಿಟ್ಟು ತಿಂತಿದ್ದೆ. ಆದರೆ ಮೊಬೈಲ್ ಒಳಗೆ ಆ ಥರ ಮಾಡೋದನ್ನು ತೋರಿಸ್ತಾರಲ್ಲ, ಒಂದೊಂಥರ ಗಲೀಜಾಗಿರೋ ಜಾಗದಾಗ ಮತ್ತು ಹೊಲಸು ಇರೋ ಥರ ತೋರಿಸ್ತಾರೋ, ಹಾಗಾಗಿ ತಿನ್ನೋ ಮನ್ಸನೇ ಹೋಗ್ಬಿಟ್ಟಿರ್ತೈತಿ. ಅದು ನೋಡಿದ ತಕ್ಷಣ ತಿನ್ನಕ್ಕೆ ಅನ್ಸ್ಬಿಟ್ಟು ತರಾಕನ ಹೋಗಲ್ಲಾಗ್ಯವ್ರಿ. ನಿನ್ನೆ ಒಬ್ಬರು ಸಿಸ್ಟ್ರ ಕಮೆಂಟ್ ಬಾಕ್ಸ್ ಒಳಗೆ ಈ ಥರ ಕಮೆಂಟ್ ಮಾಡಿದ್ರು. ಅಂದರೆ ಎಲ್ಲ ಮನ್ಯಾಗ ಮಾಡ್ತೀರಿ, ಈ ಬುಟ್ಟಿ ಆನ್ಲೈನ್ ಒಳಗೆ ಯಾಕೆ ತರಿಸ್ಬೇಕು, ಮನ್ಯಾಗ ಮಾಡಬೇಕಿಲ್ಲ ಅಂತೇಳಿ. ನಾನು ಮನ್ಯಾಗ ಬರ್ತಿತ್ತಂದ್ರೆ ಮಾಡ್ತಿದ್ದೆ ರೀ, ಬರೋಂಗಿಲ್ಲ ಅಂತೇಳಿ ತರಿಸಿದ್ದು. ನಗು ಬರಾಕತ್ತಿತ್ತು ನನಗೆ. ಈ ಥರ ಕಮೆಂಟ್ ಮಾಡಿದ ಕೂಡಲೇ ಏನು ಹೇಳ್ಬೇಕಂತ ಗೊತ್ತಾಗಲ್ಲಾಗಿತ್ತು. ಬಂದ್ರೆ ಮಾಡ್ತಿದ್ದೆ ರೀ, ಬರಲ್ಲ ಅಂತೇಳಿ ತರಿಸಿದ್ದೆ ಅಂತ ಅಂದೆ. ಹಂಗೆ ನೋಡ್ರಿ ಕೆಲವೊಂದು ಸಲ ಆ ಥರ ಅನ್ನಿಸ್ತಿರ್ತೈತಿ. ತನೂ ಈಗ ನಾಷ್ಟ ಮಾಡಿಬಿಟ್ಟು ಎಕ್ಸಾಮ್ಗೆ ಹೋದ್ರಿ. ಇವತ್ತಂತೂ ತನು ಜಾಸ್ತಿ ನಿದ್ದೆನೇ ಮಾಡಿಲ್ಲ. ಅಂದರೆ ಟಫ್ ವಿಷಯ ಇದ್ದಾಗ ಸ್ವಲ್ಪ ಟೆನ್ಷನ್ ಮಾಡ್ಕೋತಾ ಇರ್ತಾಳೋ. ನಾನು ಬೆಳಗ್ಗೆ ಚಪಾತಿ ತಿಂದಿದ್ದು. ಈಗಿದ್ರೆ ಮಧ್ಯಾಹ್ನ ಅದೇ ಚಪಾತಿ ಇಟ್ಟಿದ್ದೆ ರೀ. ಸ್ವಲ್ಪ ಚಪಾತಿನೂ ಮಾಡಿದೆ. ಮತ್ತು ಈ ಕಡೆ ಒಂದು ಸೈಡ ಬದ್ನೆಕಾಯಿ ಮತ್ತು ಟೊಮೊಟೊ ಸುಟ್ಬಿಟ್ಟು ಇಟ್ಟಿದ್ದೆ ರೀ. ಮನೋಗೆ ಬದ್ನಿಕಾಯಿ ಪಲ್ಯಕ್ಕಿಂತ ಬದ್ನಿಕಾಯಿ ಭರ್ತಾ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ಅವನೇ ರೆಡಿ ಮಾಡ್ತಾನಂದ್ರೆ ಮನ್ಯಾಗ ಇದ್ದ ಕೂಡಲೇ ಸುಟ್ಟು ಕೊಟ್ರಾಯ್ತು. ಎಲ್ಲ ಸುಲಿದ್ಬಿಟ್ಟು ಅದನ್ನು ರೆಡಿ ಮಾಡಿ ಇಡ್ತಾನು. ಹಾಗಾಗಿ ಬದ್ನಿಕಾಯಿ ಸುಟ್ಟು ಕೊಟ್ಟಿದ್ದೆ ರೀ. ನಾನು ಈ ಕಡೆ ಚಪಾತಿ ಮಾಡ್ತಾಯಿದ್ದೆ. ಬರ್ತಾನು ರೆಡಿ ಮಾಡಿದೆ ನೋಡ್ರಿ ಮನು. ಈಗ ಊಟ ಮಾಡಬೇಕು. ತನೂ ಅಷ್ಟೊತ್ತಿಗೆ ಕಾಲೇಜ್ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ಲು. ಅಂದ್ರೆ ಪಾಪ ಇವತ್ತು ಪಪ್ಪ ಕರ್ಯಾಕೆ ಹೋಗಿಲ್ಲ ರೀ, ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗಿದ್ರು. ಆಟೋಕ್ಕೆ ಬಂದು ಮತ್ತು ಈ ಕಡೆ ನಡ್ಕೊತ ಬಂದ್ಲು.
ಅಂದರೆ ಆಟೋ ಮಾಡ್ಕೊಂಬರ್ಬೇಕಂದ್ರೆ ₹100 ತಗೊಂತಾರೆ. ಹಾಗಾಗಿ ಅಲ್ಲಿ ತನಕ ಗೇಟ್ ತನಕ ಆಟೋಕ್ಕೆ ಬಂದು ಈ ಕಡೆ ನಡ್ಕೊಂತ ಬಂದು ಬಿಸಿಲಾಗ್ರಿ 1:30ಗೆ ಇವತ್ತು ಎಕ್ಸಾಮಿನ ಅಷ್ಟೊಂದು ಸರಿಯಾಗಿಲ್ಲ ಮಮ್ಮಿ ಅಂತ ಅನ್ನಕತ್ತಿದ್ಲು. ಇರ್ಲಿ ಬಿಡವ್ವ ಮತ್ತೇನು ಮಾಡಿದೆ, ಎಷ್ಟು ಬಂದಷ್ಟು ಬರ್ದಿಯಲ್ಲ ಸಾಕು ಬಿಡು ಅಂತೇಳಿ ಅಂದೆ ರೀ. ಅಂದರೆ ಬರೆದು ಬಂದಮೇಲೆ ಏನೂ ಅನ್ನಕ್ಕೆ ಬರಂಗಿಲ್ಲಲ್ರಿ, ಮುಂದಿಂದು ಓದವ ಅಂತ ಹೇಳೋದಷ್ಟೇ. ಈಗಿದ್ರೆ ಸಂಜೆ ಮುಂದಾಗ ನಾನು ಕಸ ಗುಡಿಸಿ ಕೈಕಾಲು ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾಕಂತೀನಿ ನೋಡ್ರಿ. ಧೂಪ ಹಾಕಾಕಂತೀನಿ. ಅಂದ್ರೆ ಅದು ಉದ್ದಿನ ಕಡ್ಡಿ ಹಚ್ಚೋ ಬದ್ಲು ಈ ಥರ ಆಕಳ ಸಗಣಿ ಮೇಲೆ ಧೂಪ ಹಾಕಿಬಿಟ್ರೆ ಬೆಸ್ಟ್ ರೀ. ಪರಿಮಳನೂ ಚಲೋ ಬರುತ್ತೆ ಮತ್ತು ಮನೆಯೊಳಗೆ ಪಾಸಿಟಿವ್ ಫೀಲ್ ಆಗುತ್ತಂತ ಹೇಳ್ತಾರೆ. ಹಾಗಾಗಿ ನೆನಪಾದಾಗ ಒಂದೊಂದು ಸಲ ಹಾಕ್ತಿರ್ತೀನಿ. ಈಗಿದ್ರೆ ಚಾ ಮಾಡೋಣ ಅಂತ ನಾನು ಅನ್ಕೊಂಬಿಟ್ರೆ ನನ್ನ ಮಗಳೇನು ಚಾ ಚಲೋ ಮಾಡಲ್ಲ ಮಮ್ಮಿ, ನಾನೇ ಮಾಡ್ತೀನಿ ಅಂತೇಳಿ ಮಾಡಾಕತ್ತಿದ್ಲು. ಒಂದು ಚಾನಿನ ಬಾಂಡೆ ಎತ್ತಿಟ್ಬಿಟ್ಟು ತೊಗೊಳೋದಾಗಂಗಿಲ್ಲ ನೋಡ್ರಿ. ನಾನೇ ಎತ್ತಿಡಬೇಕು, ಇಲ್ಲ ನಮ್ಮ ಮನೆಯವ್ರು ಒಂದೊಂದು ಸಲ ಎತ್ತಿಟ್ಟಿರ್ತಾರೋ. ಆದರೆ ಬೇಕಾಗಿದ್ದನ್ನು ಕೆದರಾಡ್ಬಿಟ್ಟು ಹುಡುಕ್ಯಾಡಿ ತೊಗೊಂತಾರೆ ಖರೆ, ಆದರೆ ಸಿಗಲೇ ಇಲ್ಲ. ಅವನ್ನ ಎತ್ತಿಟ್ಬಿಟ್ರೆ ಸಿಗುತ್ತೆ. ಹಾಗಾಗಿ ಮತ್ತು ನಾನು ಬಾಂಡೆ ಎಲ್ಲ ಎತ್ತಿಟ್ಟು ಚಾನಿ ಕೊಟ್ರೆ ಆಯಿತು. ಅಂದ್ರೆ ಒಂದು ಬಾಂಡೆ ಒಳಗಿತ್ತು, ಒಂದು ತಿಕ್ಕಿ ತೊಳೆದು ಇದ್ರೊಳಗೆ ಇಟ್ಟಿದ್ದೆ ರೀ. ಹಂಗಾಗಿ ಹುಡ್ಕಾಡಕತ್ತಿದ್ದೆ. ಅಂದ್ರೆ ಬೆಳಗ್ಗೆ ಹಚ್ಚಿಬಿಟ್ರೆ ಎಲ್ಲ ಸಿಗ್ತಾವೆ, ಆದರೆ ನನಗೂ ಹಚ್ಚಾಕೆ ಮನ್ಸಿದ್ದಿಲ್ಲ. ಹಾಗಾಗಿ ಹಂಗೆ ಇಟ್ಟಿದ್ದೆ. ಈಗ ಚಾನಿ ಹುಡ್ಕ್ಯಾಡಿ ಕೊಟ್ಟ ಕೂಡಲೇ ಚಾನು ಸೋಸಿ ಕೊಡಾಕಂತ ನೋಡ್ರಿ ತಾನು. ಈಗಿನ ಮಕ್ಕಳಿಗಂತೂ ಸ್ವಲ್ಪ ಬಗ್ಗೆ ಏನಾರ ಕೆಲಸ ಮಾಡೋದಂದ್ರೆ ಫುಲ್ ಕಷ್ಟ ಅಂತ ಅನಿಸುತ್ತೆ. ಫಸ್ಟಿಗೆ ನನಗೆ ಚಹಾ ಸೋಸಿಕೊಟ್ಲು. ಅವ್ರು ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ. ಇವತ್ತು ರಾತ್ರಿ ಊಟಕ್ಕಿದ್ರೆ ಮೊನ್ನೆ ಮಾಡಿದ್ದೆಲ್ಲ ರಸಮ್ ರೈಸ್ ರೀ. ಮತ್ತು ಮನು ಅದನ್ನೇ ಮಾಡಿರಿ ಮಮ್ಮಿ ಚಲೋ ಆಗಿತ್ತು ಅಂತ ಹೇಳಿದ ಕೂಡಲೇ ಅದನ್ನ ರೆಡಿ ಮಾಡಿದ್ದೀನಿ ನೋಡಿರಿ. ರಸಮ್ ರೈಸ್ ಅಂದರೆ ಬ್ಯಾಳೆ ಮತ್ತು ಅಕ್ಕಿ ಹಾಕಿಬಿಟ್ಟು ಮೊನ್ನೆ ಮಾಡಿದ್ದೆ ಆದರೆ ಸೇಮ್ ಅದೇ ಮೆಥಡ್ ಒಳಗೆ ಮಾಡಿದ್ದೆ. ಮಾಡಿ ಊಟ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ನೋಡಿರಿ. ಅಂದರೆ ಮಂಗಳವಾರ ಇವತ್ತು ಹುಣ್ಣಿಮೆ ಐತಿ, ಗ್ರಹಣ ಐತಿ. ಹುಣ್ಣಿಮೆ ಮಾಡೋರಿಗಂತೂ ದೊಡ್ಡ ಟೆನ್ಷನ್ ರೀ. ನಿನ್ನೆ ಸಂಜೆ ಮುಂದಾಗ ಬರ್ತಿತ್ತು, ಅಂದರೆ ನಿನ್ನೆ ರಾತ್ರಿ ಬಂದೈತಿಲ್ಲ, ಹಾಗಾಗಿ ಮಾಡಂಗಿಲ್ಲ. ಇವತ್ತು ಮಾಡ್ಬೇಕಂದ್ರೆ ಗ್ರಹಣ ಐತಿ. ಹಾಗಾಗಿ ಗ್ರಹಣ ಬಿಟ್ಟ ಮೇಲೆ ಅಡುಗೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಈಗ ಸಿಂಪಲ್ಲಾಗೆ ಸ್ವಲ್ಪ ಕಿಚಡಿ ಮಾಡಿಬಿಟ್ಟು ಆಮೇಲೆ ಸಂಜೆ ಮುಂದಾಗ ನೋಡಂದ್ರೆ ಬ್ಯಾಳೆ ಅದು ಹಾಕಿಬಿಟ್ಟು ಹೋಳ್ಗೆ ಮಾಡಕ್ಕೆ ಬರುತ್ತೆ. ಅಂದರೆ 7 ಗಂಟೆ ತನಕ ಗ್ರಹಣ ಇರುತ್ತೆ. ಈಗಿದ್ರೆ ನಾನು ಕಿಚಡಿ ಮಾಡೋಣ ಅಂತೇಳಿ ರವಾನ ತೊಳೆದು ಕುದ್ಸಾಕಿಟ್ಟಿದ್ದೀನಿ ರೀ. ಈ ಕಡೆ ಹಂಗೆ ಉಳ್ಳಾಗಡ್ಡಿ ಅದು ಕಟ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಹಾಕಿದ್ರಾಯ್ತು. ಅಂದ್ರೆ ಏನಂತಾರೋ ಸಿಂಪಲ್ಲಾಗಿನೂ ಇರುತ್ತೆ ಮತ್ತು ಲೈಟಾಗಿರುತ್ತೆ ರೀ. ಕಿಚಡಿ ಮಾಡಿಬಿಟ್ರೆ ಉಪ್ಪಿಟ್ಟಕ್ಕಿಂತ ಕಿಚಡಿ ಇಷ್ಟ ಆಗುತ್ತೆ. ಭಾಳ ಗಟ್ಟಿ ಅಂತ ಅನ್ಸಂಗಿಲ್ಲ ರೀ. ಅಂದರೆ ಉಪ್ಪಿಟ್ಟು ತಿಂದರೆ ಹೊಟ್ಟೆ ಅನಿಸುತ್ತಲ್ಲ, ಸ್ವಲ್ಪ ಭಾಳ ಉಬ್ಬ್ದಂಗೆ ಅನ್ಸುತ್ತೆ. ಆದರೆ ಕಿಚಡಿ ತಿಂದುಬಿಟ್ರೆ ಸಾರಿ ಏನಂತಾರೆ ಲೈಟಾಗಿರುತ್ತಂತ ಅದನ್ನೇ ರೆಡಿ ಮಾಡಂತ ಅಂದ್ಕೊಳ್ಳೆ ನಾನು ಅದನ್ನೇ ರೆಡಿ ಮಾಡಾಕಂತೀನಿ ನೋಡಿರಿ. ಅದಕ್ಕೆ ಸ್ವಲ್ಪ ಬಟಾಣಿ ಮತ್ತು ಒಣಗಿರೋ ಬೀನ್ಸ್ ಇದ್ದವು, ಹಾಗಾಗಿ ಭಾಳ ದಿವಸ ಇಡಬಾರ್ದಂತ ಅವನು ಹಾಕಿಬಿಟ್ಟು ಕುದ್ಸಾಕಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಆಯ್ತಂತೆ. ಈ ಕಡೆ ಅದನ್ನು ಕುದ್ಸಾಕಿಟ್ಟು ಉಳ್ಳಾಗಡ್ಡಿನೂ ಹೋಳ್ಕೊಂಡು ಒಗ್ಗರಣೆನೂ ರೆಡಿ ಮಾಡಿದೆ. ಅಂದರೆ ವಿಷಲ್ ಬಿಡೋ ಮಟ. ಆಮೇಲೆ ಅದಕ್ಕೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಮಿಕ್ಸ್ ಮಾಡಿದ್ರೆ ಆಯಿತು. ಸಿಂಪಲ್ಲಾಗಿ ರೆಡಿ ಆಗುತ್ತೆ ರೀ. ಈಗ ಕಿಚಡಿನೂ ರೆಡಿ ಮಾಡಿಬಿಟ್ಟು ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟರೆ ಆಯಿತು. ಆ್ಯಕ್ಚುಲಿ ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಸ್ವಲ್ಪ ಸ್ವಲ್ಪ ತಿಂತಾರೆ. ಆದರೆ ಮನಗೆ ಮಾತ್ರ ಜಾಸ್ತಿ ಇಷ್ಟ ಆಗುತ್ತೆ ಈ ಥರ ಕಿಚಡಿ ರೀ. ಏನಾರ ಮಾಡ್ಲೇನಪ್ಪ ಅಂತ ಕೇಳಿದಾಗ ಇದನ್ನೇ ಮಾಡಿರಿ ಮಮ್ಮಿ ಅಂತನೂ, ಇಲ್ಲ ರಸಮ್ ರೈಸ್ ಮಾಡಿರಿ ಮಮ್ಮಿ ಅಂತನಂದ್ರೆ ಅಡುಗೆ ಮಾಡೋಕ್ಕೆ ಬೇಸರ ಬಂದಾಗ ಮತ್ತು ಜಾಸ್ತಿ ಹಸಿವು ಇಲ್ಲಾರ್ದಾಗ ಇದನ್ನ ಮಾಡಿರಿ ಮಮ್ಮಿ ಅಂತ ಹೇಳ್ತಿರ್ತಾನು. ಇವತ್ತು ಉಪ್ಪಿಟ್ಟು ಮಾಡಲ ಮತ್ತು ಕಿಚಡಿ ಮಾಡಲ ಅಂದ್ಕೊಳ್ಳಿ. ಉಪ್ಪಿಟ್ಟು ಮಾಡಂತ ಅಂದ್ಕೊಳ್ಳಿ, ಕಿಚಡಿ ಮಾಡಂತ ಅಂದ್ಕೊಳ್ಳಿ ಅದನ್ನೂ ರೆಡಿ ಮಾಡಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಅರ್ಬಿ ಎಲ್ಲ ತೊಳೆದು ಚಹಾ ಮಾಡೋಕ್ಕೆ ಇಟ್ಟಿದ್ದೆ ನೋಡಿರಿ. ಟೈಮ 10:30 ಆಗೈತಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಇನ್ನು ಮಧ್ಯಾಹ್ನ ಸ್ವಲ್ಪ ಅಡುಗೆ ಮಾಡಬೇಕು. ಅಂದ್ರೆ 12:30 1 ಗಂಟೆ ತನಕ ಊಟ ಮಾಡಿಬಿಡ್ಬೇಕು ರೀ. 12:30 1 ಗಂಟೆಗೆ ಗ್ರಹಣ ಸ್ಟಾರ್ಟ್ ಆಗುತ್ತಂದ್ರೆ ಅದು ಏನಂತಾರೋ ಮಧ್ಯಕಾಲ ಮೋಕ್ಷಕಾಲ ಆ ಥರ ಇರ್ತೈತಲ್ರಿ. ಆ್ಯಕ್ಚುಲಿ ಬೆಳಗ್ಗೆ 6 ಗಂಟೆಯಿಂದ ಕೆಲವೊಬ್ಬರು ಊಟ ಮಾಡೋಂಗಿಲ್ಲ. ಆದರೆ ನಾವು ಮಧ್ಯಾಹ್ನ 12:30 1 ಗಂಟೆ ತನಕ ಊಟ ಎಲ್ಲ ಮುಗಿಸ್ಬಿಟ್ರೆ ಆಯಿತು ಅಂತ ಅಂದ್ಕೊಂಬಿಟ್ಟು ಈಗ ಟೈಮ 12 ಗಂಟೆ ಆಗೈತೆ ರೀ. ನಾನು ಪಟ್ ಅಂತೇಳಿ ಆಗಂಥದ್ದು ಒಂದು ರೆಸಿಪಿನ ಮಾಡಾಕಂತೀನಿ. ಅದು ಹೆಲ್ದಿನೂ ಆಗಿರುತ್ತೆ ಮತ್ತು ತರಕಾರಿ ಅಂದರೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಕ್ಕಿಂತ ಈ ಥರ ಮಾಡಿಬಿಟ್ರೆ ಆಯ್ತಂತ. ಒಂದು ದೊಡ್ಡ ಸೈಜ್ದು ಬೀಟ್ರೂಟ್ ಇತ್ತು, ಅದನ್ನ ಮ್ಯಾಲಿಂದ ಎಲ್ಲ ಸಪ್ಪೆ ತೆಗೆದ್ಬಿಟ್ಟು ಹೆರ್ಚ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇದಕ್ಕಿದ್ರೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು, ಒಂದು ಬಟ್ಲಷ್ಟು ಕಡ್ಲೆ ಹಿಟ್ಟು ಹಾಕಿಬಿಟ್ಟು ನಾವು ತಾಲಿಪಟ್ಟಿ ಥರ ತಟ್ಬಿಟ್ಟು 2 ಸೈಡ ಬೆನ್ಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಮತ್ತು
ಉಳಿದು ಬಿಟ್ರೆ ಮತ್ತು ಅದನ್ನ ತಿನ್ನಂಗಿಲ್ಲ ಅಂದರೆ ಮತ್ತು ನಾಯಿಗೂ ಹಾಕಕ್ಕೆ ಬರೋಂಗಿಲ್ಲ, ಅದು ತಿನ್ನಂಗಿಲ್ಲ ರೀ ಜಾಸ್ತಿ ತರಕಾರಿ ಎಲ್ಲ ಇದ್ಬಿಟ್ರೆ. ಹಂಗಾಗಿ ಈಗ ಎಷ್ಟು ಬೇಕಲ್ಲ ಅಷ್ಟನ್ನು ರೆಡಿ ಮಾಡಾಕತ್ತಿದ್ದು. ಫಸ್ಟಿಗೆ ಬೀಟ್ರೂಟ್ ಹೆಚ್ಚಿದ್ದು ಮತ್ತು ಅದಕ್ಕೆ ಕಡಲೆ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಒಂದು ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಮಾಡಿಬಿಟ್ಟು ಇದಕ್ಕೆ ಹಾಕಾಕಂತೀನಿ ನೋಡಿರಿ. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಯಾವುದಾದ್ರೂ ಮಸಾಲ ಬೇಕಂದ್ರೆ ಹಾಕ್ಬೋದು, ಇಲ್ಲ ಇಷ್ಟನ್ನು ಕಲಿಸ್ಬಿಟ್ಟು ರೊಟ್ಟಿ ಥರ ತಟ್ಬೋದು ರೀ. ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಜ್ವಾಯಿನು, ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಕಲ್ಸಾಕಂತೀನಿ ನೋಡಿರಿ. ಟೇಸ್ಟ್ ಇರ್ತಾವೆ ಮತ್ತು ಕಲರ್ ಫುಲ್ಲಾಗಿರುತ್ತೆ ರೀ. ನೋಡಾಕೂ ಚಲೋ ಅನ್ಸುತ್ತೆ, ತಿನ್ನಾಕೂ ರುಚಿ ಅನ್ಸುತ್ತೆ ರೀ. ಯಾವ ಮಕ್ಳು ಬೀಟ್ರೂಟ್ ತಿನ್ನಂಗಿಲ್ಲ, ತರಕಾರಿ ತಿನ್ನಂಗಿಲ್ಲ, ಈ ಥರ ಮಾಡಿಕೊಟ್ರೆ ಇತ್ತು. ಆಲ್ಮೋಸ್ಟ್ ನಾನು ಜಾಸ್ತಿ ಸಲ ಈ ಥರ ಮಾಡ್ತಾ ಇರ್ತೀನಿ ರೀ. ಪಲ್ಯ ಮಾಡಿಬಿಟ್ರೆ ಅದು ಖರ್ಚಾಗಂಗಿಲ್ಲ, ಈ ಥರ ಮಾಡಿಬಿಟ್ರೆ ಖರ್ಚಾಗುತ್ತೆ, ತರಕಾರಿ ತಿಂತಾರೆ ಅಂಥೇಳಿ ಎಲ್ಲನೂ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಒಂದು ರೌಂಡ್ ಕಲಿಸ್ಬಿಟ್ಟು ಆಮೇಲೆ ತಟ್ಟಿ ಎರಡು ಸೈಡ ಎಣ್ಣೆ ಹಾಕಿ ಬೆನ್ಸ್ಕೊಂಡ್ಬಿಟ್ರೆ ಆಯಿತು. ಕಲರ್ ನೋಡಿರಿ ಎಷ್ಟು ಮಸ್ತ್ ಬಂದೈತಿ, ಹೋಳಿ ಕಲರ್ ಆಗ್ಬಿಟ್ಟೈತಿ. ಇದನ್ನ ಕಲರ್ ಹಚ್ಕೊಂಡ್ಬಿಡ್ಬೋದು, ಆ ಥರ ಅಷ್ಟು ಮಸ್ತ್ ಕಲರ್ ಅನ್ಸಾಕತ್ತೈತಿ ನೋಡಿರಿ. ಆ್ಯಕ್ಚುಲಿ ಇದ್ರದ್ದು ಕಲರ್ ಮಾಡ್ಬೋದು ನಾವು ಹೋಳಿ ಅಂದರೆ ಇದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ಸೋಸಿ ಆಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸ್ಬಿಟ್ಟು ಆರ್ಗ್ಯಾನಿಕ್ ಕಲರನ್ನು ರೆಡಿ ಮಾಡ್ಬೋದು. ನಾವು ಬಣ್ಣ ಏನು ಆಡೋಕ್ಕೆ ಹೋಗಂಗಿಲ್ಲ ರೀ, ಜಸ್ಟ್ ಒಂದು ಮನೆಯೊಳಗೆ ಅದಾವ ಬಣ್ಣ, ಹೋದ ವರ್ಷ ತಂದಿದ್ದು ಅದನ್ನೇ ಆಡೋದು. ಹಾಗಾಗಿ ನಾನು ರೆಡಿ ಮಾಡೋಕ್ಕೆ ಹೋಗಿಲ್ಲ ರೀ. ಮಾಡ್ಬೋದು ಅಂದರೆ ಸಣ್ಣ ಸಣ್ಣ ಮಕ್ಳು ಇದ್ದವ್ರಿಗೆ ಜಾಸ್ತಿ ಬಣ್ಣ ಎಲ್ಲ ಆಡಬೇಕನ್ನೋ ಆಸೆ ಇರುತ್ತಲ್ಲ, ಹಾಗಾಗಿ ಹೊರಗಡೆಯಿಂದ ತಂದು ಕೊಟ್ಟಾಗೇನಿತ್ತಲ್ಲ ಕೆಮಿಕಲ್ ಇರುತ್ತೆ, ಹಂಗಾಗಿ ಈ ಥರ ಮಾಡ್ಬೋದು ಅಂತ ಐಡಿಯಾ ಹೇಳಿದ್ದು. ಆಲ್ರೆಡಿ ಹೋಳಿನೇ ಮುಗ್ದೇ ಹೋಯ್ತಲ್ರಿ. ಅಂದರೆ ಇನ್ನೂ ರಂಗ ಪಂಚಮಿ ದಿವ್ಸನೂ ಆಡ್ತಾರೋ, ಯೂಸ್ ಬೇಕಂದ್ರೆ ಮಾಡ್ಬೋದು ಅಂತ ಹೇಳಿದ್ದಷ್ಟ. ಈಗಿದ್ರೆ ಮಸ್ತಾಗೆ ಅದು ಬಿಸಿ ತವಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಟ್ಟಿ ಎರಡು ಸೈಡೇ ಬೆನ್ಸ್ಕೊಂಡು ಟೊಮೆಟೊ ಸಾಸ್ ಅಥವಾ ಉಪ್ಪಿನಕಾಯಿ ಹಿಂಡಿ ಹಚ್ಕೊಂಡು ತಿಂದುಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ಟೇಸ್ಟ್ ಅಂತೂ ಮಸ್ತ್ ಇತ್ತು. ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್, ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಇಷ್ಟಿಷ್ಟ ಸಣ್ಣ ಮಾಡಿ ಈ ಥರ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ. ಕಲರ್ಫುಲ್ಲಾಗಿನೂ ಇರುತ್ತಲ್ಲ, ಆದಷ್ಟು ಮಕ್ಕಳಿಗೆ ವೆರೈಟಿ ಕಲರ್ ಒಳಗೆ ತರಕಾರಿ ಎಲ್ಲ ಹಾಕಿಬಿಟ್ಟು ಈ ಥರ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದ್ರಿ ಮತ್ತು ಟೇಸ್ಟ್ನೂ ಇರ್ತಾವೆ, ಇಷ್ಟಪಟ್ಟು ತಿಂತಾರೆ. ನಾನು ಮಸ್ತಾಗಿ ಊಟ ಮಾಡಾಕಂತೀನಿ ನೋಡಿರಿ. ಟೈಮ್ 12 ಗಂಟೆ ಆಗಿ 10 ನಿಮಿಷ ಆಗಿತ್ತು. ಜಲ್ದಿ ಊಟ ಮುಗಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ಕೂಡ ಗ್ರಹಣ ಇರುತ್ತಂತೇಳಿ ಹಾಗಾದ್ರೆ ಈ ಟೈಮ್ 7 ಗಂಟೆ ಆಗಿ ಬಂದಿತ್ತು. ಅಂದರೆ 7 ಗಂಟೆಗೆ ಒಂದು 5-10 ನಿಮಿಷ ಅಷ್ಟೇ ಕಮ್ಮಿ ಇತ್ತು. ಚಂದ್ರಮ್ಮ ಈಗ ಕಾಣಿಸಾಕತ್ತಿದ್ದಾರೆ. ಅಂದರೆ ಆ್ಯಕ್ಚುಲಿ ನಾವು ಗ್ರಹಣ ಹಿಡಿದು ನೋಡ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಕಾಣಿಸ್ಲೇ ಇಲ್ಲ. ಗ್ರಹಣ ಬಿಟ್ಟ ಮೇಲೆ ನಮ್ಗೆ ಚಂದ್ರಮ್ಮ ಕಂಡಿದ್ದು. ಅಂದರೆ ಕೆಲವೊಂದು ಕಡೆ ಕಾಣಿಸ್ತಾನು ಚಂದ್ರಮ್ಮ, ಕೆಲವೊಂದು ಕಡೆ ಕಾಣಿಸಿಲ್ಲ ರೀ. ನಮಗೆ ಮಾತ್ರ ಗ್ರಹಣ ಬಿಟ್ಟ ಮೇಲೆ ಚಂದ್ರಮ್ಮ ಕಂಡಿದ್ದು. ಚಂದ್ರಮ್ಮ ಕಂಡ ಮೇಲೆ ನಾನು ಗ್ಯಾಸ್ ಕಟ್ಟಿ ಒಂದು ಸಲ ಮತ್ತೆ ಒರೆಸ್ಕೊಂಡ್ಬಿಟ್ಟು ಮನೆ ಒರ್ಸಾಕಂತೀನಿ ನೋಡಿರಿ. ಅಂದರೆ ಗ್ರಹಣ ಬಿಟ್ಟ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜಳಕ ಮಾಡಿ ಪೂಜೆ ಮಾಡೋಣ ಅಂತೇಳಿ ನನ್ನ ಮಗ ಇದ್ರೆ, ಮಮ್ಮಿ ನೀವು ಮನ್ಯಾಗ ಇರೋದು ತಪ್ಪಾಗೈತಿ, ಸುಮ್ಮನೆ ಸ್ವಾಮೀಜಿ ಆಗಿಬಿಟ್ಟು ಮಠದಾಗ ಕೂತ್ಬಿಡ್ರಿ, ಓಂ ನಮಃ ಶಿವಾಯ ಅನ್ಕೊಂತಂತೆ ಹೇಳಾಕತ್ತಿದ್ದಾರೆ. ಏನರೂ ಪಾಲಿಸ್ತಾರೋ, ಔಟ್ ಆಫ್ ಕಂಟ್ರಿ ಒಳಗೆ ಯಾರೂ ಪಾಲಿಸಂಗಿಲ್ಲ, ನಿಮ್ಗೆ ಗ್ರಹಣ ಹಿಡ್ದೈತೇನೋ ಆ ಥರ ಅನ್ನಕತ್ತಿದ್ದ. ನೀರು ಕುಡಿಬೇಡ, ಊಟ ಮಾಡಬೇಡ, ಅಲ್ಲಿ ಮುಟ್ಬೇಡ, ಇಲ್ಲಿ ಮುಟ್ಬೇಡ, ಆ ಥರ ಎಲ್ಲ ರೂಲ್ಸ್ ಹೇಳಾಕತ್ತೀರಿ ಅಂತ ಅನ್ನಕತ್ತಿದ್ದಾರೆ. ಅಂದರೆ ಗ್ರಹಣ ಹಿಡಿದಾಗ ಎಲ್ಲ ಕಡೆ ಮುಟ್ಟೋದಾಗಲಿ, ನೀರು ಕುಡಿಯೋದಾಗಲಿ, ಆ ಥರ ಬಾತ್ರೂಮ್ಗೆ ಹೋಗೋದಲ್ಲಿ ಆಗಲಿ ಆ ಥರ ಮಾಡೋಕ್ಕೆ ಹೋಗಬಾರ್ದು. ನನಗೆ ಆ ಥರ ನಂಬಿಕೆ ಐತ್ರಿ, ನಾನು ಪಾಲಿಸ್ತಾ ಇರ್ತೀನಿ. ಆದ್ರೆ ಮನೋಗೆ ಆ ಥರ ಎಲ್ಲ ಮಾಡಿದ್ದು ಇಷ್ಟ ಆಗಂಗಿಲ್ಲ. ಸುಮ್ಮನೆ ಕೊಡಂಗಿಲ್ಲ, ಏನಾರ ಒಂದು ಮಾಡ್ತಾರೋ ಎಲ್ಲ ಮೊಬೈಲ್ ಮುಚ್ಚಿಡಬೇಕು. ಗ್ರಹಣ ಇದ್ದಾಗ ಇದ್ದಾಗ ನಿಮಗೇನೂ ಗೊತ್ತಾಗಬಾರ್ದು ವಿಷಯ, ಆ ಥರ ಮಾಡ್ಬೇಕಂತೇಳಿ ಅನ್ನಕತ್ತಿದ್ದಾರೆ. ಹಾಗೆ ಮಾಡ್ಯಾಳಪ್ಪ ಅಂತ ನಾನು ಅಂದ್ಕೊಂಡ್ಬಿಟ್ಟು ಜಳಕ ಮಾಡಿ ಫಸ್ಟ್ ಅಂತೇಳಿ ಅವನಿಗೆ ಜಳಕ ಮಾಡಿಸಿ ಅಂಗಡಿಗೆ ಕಳಿಸಿದ್ದೀನಿ ರೀ. ಸ್ವಲ್ಪ ಬೆಲ್ಲ ಮತ್ತು ಕಡ್ಲೆಬೇಳೆ ತೊಗೊಂಡು ಬಾ ಅಂತ ನಾನು ಜಳಕ ಮುಗಿಸ್ಬಿಟ್ಟು ಹೊಸ್ಲಿಕ್ಕೆ ಅರಿಶಿನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಹಾಕಾಕಂತೀನಿ ನೋಡಿರಿ. ಫಸ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡೇ ಹೋಗಿದ್ದೆ ರೀ ಜಳಕಕ್ಕೆ. ಬಂದ ಕೂಡಲೇ ಫಸ್ಟ್ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಚಂದ್ರಮ್ಮನು ಎಷ್ಟು ಮಸ್ತ್ ಕಾಣಕ್ಕಂತ ನೋಡಿರಿ. 7 ಗಂಟೆ ಆಗಿ 40-45 ನಿಮಿಷ ಆಗಿರಬೇಕು. ಇನ್ನು ಬ್ಯಾಳೆ ಹಾಕಿ ಹೋಳ್ಗೆ ಮಾಡ್ಬೇಕು ನೋಡಿರಿ. ಆ್ಯಕ್ಚುಲಿ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಆದರೆ ಇದ್ರೆ ಹೋಳ್ಗೆನೇ ಮಾಡಿರಿ ಮಮ್ಮಿ ಅಂತ ಅಂದ. ಹಂಗಾಗಿ ಬ್ಯಾಳೆ ಮತ್ತು ಬೆಲ್ಲ ಇದ್ದಿತ್ತಿಲ್ಲ ರೀ, ಅದಕ್ಕಾಗಿ ತೊಗೊಂಡ್ಬಾರಪ್ಪ ಅಂತ ಹೇಳಿದ್ದೆ.
ತಂದು ಕೊಟ್ಟು ಅವನು ಫ್ರೆಂಡ್ಸ್ ಕಡೆ ಹೋಗಿ ಅಂದ್ರಿ ನಾ ಬರೋಟ್ಟಿಗೆ ಮಾಡಿಡ್ರಿ ಅಂತೇಳಿ ಆಯ್ತೇಳಪ್ಪ ಅಂಥೇಳಿ ನಾನು ಈ ಕಡೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಫಸ್ಟಿಗೆ ಇದ್ರೆ ದೇವ್ರ ತಿಕ್ಕಾಕತ್ತಿದ್ದೆ, ಮತ್ತು ನೆನಪಾಯಿತು ಬ್ಯಾಳೆ ಕುದಿಯೋಕೆ ಜಾಸ್ತಿ ಟೈಮ್ ಬೇಕಾಗುತ್ತಲ್ರಿ, ಅದಕ್ಕಾಗಿ ಬ್ಯಾಳೆ ಕುದ್ಸಾಕಿಟ್ಟನೆ ದೇವ್ರ ತಿಕ್ಕಿದ್ರೆ ಆಯ್ತಂತೇಳಿ ಬ್ಯಾಳೆ ಕುದ್ಸಾಕಿಡಾಕಂತೀನಿ ನೋಡ್ರಿ. ಅಂದ್ರೆ ಒಂದು ಅರ್ಧ ತಾಸು ಬ್ಯಾಳೆ ಕುದಿಯಾಕಬೇಕು. ಹೂರಣ ರೆಡಿ ಮಾಡೋಕ್ಕೆ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ರೀ. ಆ್ಯಕ್ಚುಲಿ ಇವತ್ತು ರಾತ್ರಿ 10 ಗಂಟೆಗೆ ಊಟ ಮಾಡಿದ್ದು, ಅಂದ್ರೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಅಡುಗೆ. 2 ತಾಸಾದ್ರೂ ಬೇಕಲ್ರಿ ಹೋಳ್ಗೆ ಮಾಡಕ್ಕಂದ್ರೆ. ನಾವು ಪಟ್ ಅಂತ ಮಾಡಿಬಿಡ್ಬೋದು, ಆದರೆ ಆ ಬ್ಯಾಳೆ ಕುದ್ದು ಅದನ್ನ ವಿಷಲ್ ಬಿಟ್ಟು ಆಮೇಲೆ ಬೆಲ್ಲ ಹಾಕಿ ಕುದಿಸಿ ತಣ್ಣಗೆ ಮಾಡಿ ಮತ್ತು ರುಬ್ಬಿ ಹೋಳ್ಗೆ ಮಾಡ್ಬೇಕಂದ್ರೆ ಟೈಮ್ ಬೇಕಾಗುತ್ತೆ. ಇದ್ರ ನಾನು ಒಂದು ಅರ್ಧ kg ಅಷ್ಟು ಬ್ಯಾಳಿನ ತೊಗೊಂಡ್ಬಿಟ್ಟು ಸ್ವಚ್ಛಗೆ ತೊಳೆದು ಕುದಿಸಾಕಿಡಾಕಂತೀನಿ ನೋಡ್ರಿ. ಜಾಸ್ತಿ ನೀರು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಹಾಕಿಬಿಟ್ಟು ಒಂದು 4-5 ವಿಷಲ್ ಕೂಗಿಸ್ಬೇಕು. ಆಲ್ರೆಡಿ ನಾನು ಹೋಳ್ಗೆ ಯಾವ ಥರ ಮಾಡ್ತೀನಂತ ನಿಮ್ಮ ಸಂಗಟ ಶೇರ್ ಮಾಡಿದ್ದೀನಿ ರೀ. 2-3 ಸಲ ಆಯಿತು ಹೋಳ್ಗಿನ ಮಾಡೋ ರೆಸಿಪಿನ ಶೇರ್ ಮಾಡಿದ್ದೀನಿ. ನನಗೇನು ಹೋಳ್ಗೆ ಮಾಡೋದು ಕಷ್ಟ ಅಲ್ರಿ, ಆದರೆ ಹೂರಣ ರೆಡಿ ಮಾಡೋಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಂಗಾಗಿ ಈಗ ಫಸ್ಟಿಗೆ ಬ್ಯಾಳಿನೂ ಕುದಿಸಾಕಿಟ್ಟೆ ನೋಡ್ರಿ. ಹಂಗೆ ಈ ಕಡೆ ದೇವರಾನು ತಿಕ್ಕಾಕಂತೀನಿ. ಸಿಂಕ್ನಾಗ ತಿಕ್ಕಾಕತ್ತಿಲ್ಲ ರೀ, ಈ ಕಡೆ ಸೈಡಿಗೆ ಇಟ್ಟಿದ್ದು. ಅಂದರೆ ಕೆಳಗಡೆ ಇಟ್ಬಿಟ್ಟು ತಿಕ್ಕೋಕ್ಕಿಂತ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೇ ಇಟ್ಬಿಟ್ಟು ತಿಕ್ಕಿ ಬುಟ್ಟಿ ಒಳಗೆ ತೊಳೆದ್ಬಿಟ್ರಾಯ್ತು. ಫಸ್ಟಿಗೆಲ್ಲ ನೀರು ಚೆಲ್ಬಿಟ್ಟು ನೀರೆಲ್ಲ ತುಂಬಿಬಿಟ್ಟು ಇಟ್ಟಿದ್ದೀನಿ ರೀ. ಈಗಿದ್ರೆ ನಾನು ದೇವರ ತಿಕ್ತಾ ಇದ್ದೆ. ನಮ್ಮ ಮನೆಯವರಿದ್ರೆ ಈ ಕಡೆ ಜಗಲಿ ಎಲ್ಲ ಒರೆಸ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳಕತ್ತಿದ್ರು. ನಾನು ದೇವರ ತಿಕ್ಕಿ ಕೊಟ್ಟರೆ ನಮ್ಮ ಮನೆಯವರೆಲ್ಲ ಒರೆಸಿ ಜೋಡಿಸಿ ಪೂಜೆ ಮಾಡ್ತಾರೆ. ಅಂದ್ರೆ ಒಬ್ರೊಂದು ಕೆಲಸ ಮಾಡಿಬಿಟ್ರೆ ಒಬ್ರೊಂದು ಕೆಲಸ ಮಾಡಿದ್ರೆ ನಮಗೂ ಈಜಿ ಆಗುತ್ತೆ ರೀ. ಫಸ್ಟೆಲ್ಲ ನಾನೇ ಮಾಡ್ತಿದ್ದೆ. ಇತ್ತೀಚೆಗೆ ನಮ್ಮ ಮನೆಯವರು ದೇವರ ತಿಕ್ಕೊಟ್ರೆ ಪೂಜೆ ಎಲ್ಲ ಮಾಡ್ತಾರೆ. ಈಗಿದ್ರೆ ಅವರಿಗೆ ದೇವರ ತಿಕ್ಕಿ ಕೊಟ್ಬಿಟ್ಟು ನಾನು ಈ ಕಡೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇನ್ನು ಬ್ಯಾಳೆ ಕುದ್ದೇ ಇತ್ತಿಲ್ಲ, ಅಂದರೆ ವಿಷಲ್ ಹೊಡೆದೇ ಇತ್ತಿಲ್ಲ. ಹಂಗಾಗಿ ಇನ್ನೂ ಲೇಟ್ ಆಗುತ್ತೆ. ನಾನು ಈ ಕಡೆ ಹಿಟ್ಟನ್ನು ಕಲಸಿಡೋದು ಮತ್ತು ಎಕ್ಸ್ಟ್ರಾ ಕೆಲಸ ಇರ್ತಾವಲ್ರಿ, ಹಂಗಾಗಿ ಅದನ್ನೂ ಎಲ್ಲ ರೆಡಿ ಮಾಡ್ಕೋಬೇಕಂತ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ. ನಾನು ಹೋಳ್ಗೆ ಮಾಡೋಕ್ಕೇನಿಲ್ಲ ಗೋಧಿ ಹಿಟ್ಟನ್ನೇ ಬಳಸೋದು, ಮೈದಾ ಹಿಟ್ಟು ಬಳಸಂಗಿಲ್ಲ ರೀ. ಅಂದರೆ ಗೋಧಿ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಕಡೆ ಮೈದಾ ಹಿಟ್ಟನ್ನು ಬಳಸ್ತಾರೋ, ಅಂದ್ರೆ ಹೊರಗಡೆ ಅಂಗಡಿ ಅಂತ ತಂದುಬಿಟ್ರೆ ಏನೈತಲ್ರಿ ಹಿಟ್ಟು ಅದು ಜಿಗುಟು ಇರೋಂಗಿಲ್ಲ. ಹಾಗಾಗಿ ಮೈದಾ ಹಿಟ್ಟು ಬಳಸ್ಬೇಕಾಗುತ್ತೆ. ನಾವು ಗೋಧಿನ ಮನ್ಯಾಗ ಬೀಸ್ಕೊಂಡು ಬಂದಿರ್ತೀವಲ್ಲ, ಹಾಗಾಗಿ ಅದು ಜಿಗುಟು ಇರುತ್ತೆ ರೀ. ಹೋಳ್ಗೆ ಚಲೋತ್ನಾಗೇ ಬರ್ತಾವೆ. ಹಂಗಾಗಿ ಹಿಟ್ಟನ್ನು ಕಲಸಿಟ್ಬಿಟ್ರಾಯ್ತು. ಅದು ನೆನೆಯುತ್ತಲ್ಲ, ಈ ಕಡೆ ಹೂರಣ ಎಲ್ಲ ರೆಡಿ ಆಗು ಮಟ ಅಂತ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ. ಹೋಳ್ಗೆ ಮಾಡೋಕೆ ಹಿಟ್ಟು ಕಲಸೋ ಮುಂದಾಗ ಏನೈತಲ್ಲ ಸ್ವಲ್ಪ ಮೆತ್ತಗಾಗಿನೇ ನಾದ್ಕೋಬೇಕ್ರಿ. ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಮಿದ್ಕೊಂಡು ಅಂದರೆ ಅದನ್ನ ಜಾಸ್ತಿ ಕಲಿಸ್ಬೇಕು. ಆವಾಗ ಹೋಳ್ಗೆ ಚಲೋತ್ನಾಗ ಬರ್ತಾವೆ. ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೊಂಡ್ಬಿಟ್ಟು ಈ ಥರ ಆಯಿತು. ಈಗ ನಾನು ಫೈನಲಿ ಹಿಟ್ಟನ್ನು ಕಲಸಿಟ್ಟೆ ನೋಡ್ರಿ. ಅಂದರೆ ನೋಡೋಕೆ ಮಾತ್ರ ಏನು ಹೋಳ್ಗೆ ಬಿಡು ಇಷ್ಟ ಅಂತ ಅನಿಸುತ್ತೆ, ಆದರೆ ಅದು ರೆಡಿ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಈಗಿದ್ರೆ ಹಿಟ್ಟನ್ನು ಕಲಸಿಟ್ಬಿಟ್ಟು ಬೆಲ್ಲ ಬೇಕಲ್ಲ, ಹಾಗಾಗಿ ಬೆಲ್ಲನ ಕುಟ್ಟಿ ಪುಡಿ ಮಾಡೋಕ್ಕಿಂತ ಈ ಥರ ನಾನು ಚಾಕೂದಲ್ಲೇ ಎಲ್ಲ ಕಟ್ ಮಾಡಿದವ್ರ ಥರ ಮಾಡಿಬಿಟ್ಟು ಪುಡಿ ಮಾಡ್ಕೊಂಡು ತಿಂದರೆ ಈಸಿಯಾಗಿನೂ ಬರುತ್ತೆ. ಅದ್ರೊಳಗೆ ಕಸ ಇದ್ರೂ ಗೊತ್ತಾಗುತ್ತೆ ರೀ. ಹಾಗಾಗಿ ಈ ಥರ ಚಾಕೂದಲ್ಲೇ ಎಲ್ಲನೂ ಕಟ್ ಮಾಡಿಬಿಟ್ಟು ಡಬ್ಬಿಗೆ ಹಾಕಿಡ್ತೀನಿ. ಅಡುಗೆ ಹಾಕೋಕ್ಕೂ ಈಸಿ ಆಗುತ್ತೆ. ಈ ಕಡೆ ನಾನು ಹೂರಣ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಪೂಜೆ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ನೀಟಾಗಿ ಪೂಜೆನೂ ಮಾಡಾಕತ್ತಾರೆ ನೋಡ್ರಿ. ಪೂಜೆನೂ ಮುಗೀತು, ನೈವೇದ್ಯ ಆಮೇಲೆ ಮಾಡಬೇಕು. ಇವತ್ತು ಪಾಲಕ್ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಹಾಕಿ ಬಜ್ಜಿ ಮಾಡೋಣಂತ ಅಂದ್ಕೊಂಡ್ಬಿಟ್ಟು ಪಾಲಕ್ ನೋಡ್ತೀನಿ ಎಲ್ಲ ಕೊಳ್ತಂಗೆ ಆಗ್ಬಿಟ್ಟಿತ್ತು ಬ್ಯಾಬಿಡು ಅಂತ ಅದನ್ನ ಎತ್ತಿ ಇಟ್ಬಿಟ್ಟು ಬರೀ ಉಳ್ಳಾಗಡ್ಡಿ ಹಾಕಿ ಮಾಡ್ರೈತಂತೆ ಈ ಕಡೆ ನಾನು ಭೀ ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ತಾನು ಇದ್ರೆ ಬಜ್ಜಿ ಮಾಡ್ತಾಳು, ಅಂದ್ರೆ ಹಿಟ್ಟು ಕಲಸಿಟ್ಟಾಳು. ನಾನು ಈ ಕಡೆ ಹೋಳ್ಗೆ ಅಷ್ಟು ರೆಡಿ ಮಾಡ್ರೈತಂತೆ ಮಸ್ತಾಗಿ ಹೋಳ್ಗೆನೂ ರೆಡಿ ಮಾಡಾಕಂತೀನಿ ನೋಡ್ರಿ. ಈಗ ಎಷ್ಟು ಬೇಕಲ್ಲ ಅಷ್ಟು ಮಾಡೋದು. ಮತ್ತು ಹೂರಣ ಮತ್ತು ಹಿಟ್ಟು ಎತ್ತಿಟ್ರಾಯ್ತು. ಮತ್ತು ನಾಳೆ ಬೇಕಂದಾಗ ಮಾಡಕ್ಕೆ ಬರೋದ್ರಿ. ಆ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಮಸ್ತ್ ಹೋಳ್ಗೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತಿನಿತ್ಲ ನಾನು ಎಣ್ಣೆ ಹಚ್ಚಿ ಮಾಡಾಕಂತಿಲ್ಲ, ಹಿಟ್ಟು ಹಚ್ಚಿ ಮಾಡಾಕತ್ತಿದ್ದು. ಅಂದರೆ ಎಣ್ಣೆ ಹಚ್ಚಿ ಅಂದರೆ ನಾವು ತೆಗೆದ ಮೇಲೆ ಬರೀ ಎಣ್ಣೆ ಹಚ್ಚಿ ಲಟ್ಟಿಸ್ಬಿಟ್ಟು ಮಾಡೋದು. ಹಿಟ್ಟು ಹಚ್ಚಿ ಅಂದರೆ ಹಿಟ್ಟೊಳಗೆ ಚಪಾತಿ ಹೆಂಗೆ ಮಾಡ್ತೀವಲ್ರಿ ಅದೇ ಥರ ಹೂರಣ ತುಂಬಿಬಿಟ್ಟು ಲಟ್ಟಿಸಿ ಆಮೇಲೆ ಬೆನ್ಸಂದಾಗಿಂತಲೇ ಎಣ್ಣೆ ಹಚ್ಚಿ ಮಾಡ್ರಾಯ್ತು. ಆ್ಯಕ್ಚುಲಿ ನಾವು ಎಣ್ಣೆ ಹಚ್ಚಿ ಮಾಡೋಕ್ಕಿಂತ ಈ ಥರ ಹಿಟ್ಟು ಹಚ್ಚಿ ಮಾಡಿಬಿಟ್ರೆ ಹೋಳ್ಗೆ ಸಾಫ್ಟಾಗಿ ಬರ್ತಾವೆ ಮತ್ತು ಟೇಸ್ಟು ಅನ್ನಿಸ್ತಾವ್ರಿ. ಮತ್ತು ಸುಮ್ಮನೆ ಯಾಕೆ ಅದನ್ನೊಂದು ತಾಟ ಮತ್ತು ಮುಸ್ರಿ ಮಾಡೋದಂತ ಮತ್ತು ಈ ಥರನೇ ರುಚಿ ಅನ್ನಿಸ್ತಾವೆ ಅಂತೇಳಿ ನಾನು ಹಿಟ್ಟು ಹಚ್ಚಿನೇ ಮಾಡಾಕತ್ತಿದ್ದು ನೋಡ್ರಿ. ಆ್ಯಕ್ಚುಲಿ ಇಷ್ಟಿಷ್ಟ ದಿಪ್ಪಾಗೆ ಬಿಸಿ ಬಿಸಿ ಮಾಡಿ ತಿಂದುಬಿಟ್ರೆ ಟೇಸ್ಟ್ ಸಖತ್ತಾಗಿರ್ತಾವೆ. ಸ್ವಲ್ಪ ಹೂರಣ ಎಲ್ಲ ಜಾಸ್ತಿ ಹಾಕಿ ಮಾಡಿಬಿಟ್ರೆ
ಫೈನಲಿ ಹೋಳ್ಗಿನೂ ಸಾಫ್ಟಾಗೆ ರೆಡಿ ಆಕತ್ತಾವ ನೋಡ್ರಿ. ಇನ್ನು ಪಟ್ ಪಟ್ ಅಂತ ಹೋಳ್ಗೆ ಅಷ್ಟು ಮಾಡಿಬಿಟ್ರೆ ಆಯಿತು. ಈ ಕಡೆ ತನು ಅನ್ನ ವಿಷಲ್ ಆದಮೇಲೆ ಬಜ್ಜಿ ಫ್ರೈ ಮಾಡೋಕ್ಕೆ ಅದಾಳು, ಹಿಟ್ಟು ರೆಡಿ ಮಾಡಿ ಇಟ್ಟಾಳು. ಈಗ ಹೋಳ್ಗಿನೂ ರೆಡಿ ಆಯಿತು, ಬಜ್ಜಿನೂ ಆಯಿತು, ಮತ್ತು ಸ್ವಲ್ಪ ಹಪ್ಪಳ ಕುರುಡಿನೂ ಫ್ರೈ ಮಾಡಿದೆ ರೀ. ಇನ್ನು ಮಸ್ತಾಗಿ ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ನಮ್ಮ ಮನೆಯವ್ರದ್ದು ಆಲ್ರೆಡಿ ಊಟ ಅರ್ಧ ಮುಗ್ಯಾಕೆ ಬಂತು. ನಾವು ಪ್ಲೇಟ್ ರೆಡಿ ಮಾಡ್ಕೊಳಕ್ಕಿಂತ ಅವ್ರದ್ದು ಊಟನೇ ಮುಗಿದು ಬಿಡುತ್ತೆ. ನಮ್ಮ ಮನೆಯವರು ಊಟ ಮಾಡೋದಂದ್ರೆ ಫಸ್ಟಿಗೆ ಹೋಳ್ಗೆ ಹಾಕಿಬಿಟ್ಟು ಅದ್ರ ಮೇಲೆ ಹಾಲು ಹಾಕಿ ಈ ಥರ ಕಲ್ಸ್ಕೊಂಡ್ಬಿಟ್ಟು ಊಟ ಮಾಡ್ತಾರೆ. ನನಗೆ ಹಾಲು ಇಷ್ಟ ಆಗಂಗಿಲ್ಲ ರೀ. ತುಪ್ಪ ಇದ್ದರೆ ತುಪ್ಪ ಮತ್ತು ಇಲ್ಲ ಸಾಂಬಾರು ಹಚ್ಕೊಂಡು ಊಟ ಮಾಡೋದು. ಹಾಗಾಗಿ ಹಾಲು ಹಾಕಿಬಿಟ್ರೆ ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ ಅಂತ ಈಗ ಮಸ್ತಾಗಿ ಪ್ಲೇಟು ರೆಡಿ ಮಾಡಕ್ಕಂತೀನಿ ನೋಡ್ರಿ. ಇವತ್ತಿಂದ ಸಿಂಪಲ್ ಅಡುಗೆ ರೀ, ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಇಷ್ಟ ಮಾಡೋತ್ತಿಗೆ ಟೈಮ್ ಆಗ್ಬಿಡ್ತಾ, ಮತ್ತು ಪಲ್ಯದು ಏನು ಮಾಡೋಕ್ಕೆ ಹೋಗಲಿಲ್ಲ. ಬರ್ರಿ ಮತ್ತು ಊಟ ಮಾಡೋಣಂತ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.